ಓಕೆ ಸರ್. ಬಳ್ಳಾರಿ ಒಂದು ನಿಮಿಷ ಮಾತಾಡ್ತೀನಿ. ಬಳ್ಳಾರಿ ನಗರದ ಕೌಲ್ ಬಜಾರ್ ಪೊಲೀಸ್ ಠಾಣೆಯ ಏನು ನಾಗಲಕೇರಿ ಆಂಜನೇಯ ಟೆಂಪಲ್ ಇದೆ. ಈ ಟೆಂಪಲ್ನಲ್ಲಿ ಒಂದು ಚಿಕ್ಕ ಬೆಳವಣಿಗೆ ಆಗಿರೋದ್ರ ಬಗ್ಗೆ ನಮ್ಮ ಕೌಲ್ ಬಜಾರ್ ಪೊಲೀಸ್ ಠಾಣೆಗೆ ಮಾಹಿತಿ ಬರಲಾಗಿ ಠಾಣಾಧಿಕಾರಿಯವರು ಬಂದಿದ್ದಾರೆ. ಬಂದು ಏನು ಟೆಂಪಲ್ನ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಎಲ್ಲ ವಿಚಾರಣೆಗೊಳಪಡಿಸಿದ್ದಾರೆ. ಇದು ಯಾವ ರೀತಿ ಆಗಿದೆ ಏನು ಅದನ್ನ ನಾವು ಸ್ಪಷ್ಟವಾಗಿ ತನಿಖೆ ಮಾಡ್ತೀವಿ. ಓಕೆ, ಇದನ್ನ ಯಾವುದೇ ರೀತಿ ಸುಮ್ಮನೆ ಸೆನ್ಸೇಷನಲೈಸ್ ಮಾಡೋದಕ್ಕೆ ಇದು ನಗರದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಓಕೆ, ಚಿಕ್ಕ ವಿಚಾರ ಇದು. ವಿಚಾರ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಪೊಲೀಸ್ ಇಲಾಖೆ ಅದನ್ನ ಸಾಕ್ಷ್ಯಾಧಾರ ಸಮೇತ ನಾವು ತನಿಖೆ ಮಾಡ್ತೀವಿ. ನಾವು ಸಂಬಂಧಪಟ್ಟ ಎಲ್ಲರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸ್ತಾ ಇದ್ದೀವಿ. ಎಲ್ಲರಿಗೂ ಅನ್ಸುತ್ತೆ ಯಾವುದು ಇದೇ ಥಿಯರಿ ಅಂತ ಯಾರು ಏನು ಹೇಳ್ತಾ ಇಲ್ಲ. ಒಂದು ಆಕಸ್ಮಿಕ ಘಟನೆನ, ಉದ್ದೇಶಪೂರ್ವಕ ಘಟನೆನ, ಎಲ್ಲ ಆಯಾಮಗಳ ಬಗ್ಗೆನೂ ನಾವು ಒಂದು ಕ್ರಿಮಿನಲ್ ಕೇಸ್ನ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ಮಾಡಿದ ಮೇಲೆ ಸತ್ಯಾಂಶ ಹೊರಗೆ ಬಂದ ಮೇಲೆ ಅದೇನಿದೆ ಪರಿಸ್ಥಿತಿ, ಅದನ್ನ ಹ್ಯಾಂಡಲ್ ಮಾಡಲಿಕ್ಕೆ ಏನು ಇಲಾಖೆ ಕಡೆಯಿಂದ ಏನು ಮಾಡಬೇಕಾಗತ್ತೆ ನಾವು ಮಾಡ್ತೀವಿ. ಹಾಗಾಗಿ ಇದೊಂದು ಬಹಳ ಪ್ರಿಲಿಮಿನರಿ ಸ್ಟೇಜ್ ಇದೆ. ನಾವು ಎಲ್ಲ ಸಂಬಂಧಪಟ್ಟವ್ರಿಗೆ ಹೇಳಿದ್ದೀವಿ, ಇದನ್ನ ಸೆನ್ಸೇಷನಲೈಸ್ ಮಾಡಬಾರ್ದು. ಇದು ಏನು ಯಾವುದೋ ಒಂದು ದೊಡ್ಡ ವಿಚಾರ ತರ ಇರೋ ಫ್ಯಾಕ್ಟ್ಸ್ನ ಯಾವುದೇ ರೀತಿ ಡಿಸ್ಟಾರ್ಟ್ ಮಾಡಬಾರ್ದು. ಸತ್ಯ ಸಂಗತಿಗಳೇನಿದೆ ಅದನ್ನ ನಾವು ಸಾಕ್ಷ್ಯಾಧಾರಗಳ ಸಮೇತ ನಾವು ತನಿಖೆ ಮಾಡ್ತೀವಿ. ಎಲ್ಲ ಸೀನಿಯರ್ ಆಫೀಸರ್ಸು ಬಂದಿದ್ದಾರೆ. ತನಿಖೆ ಮಾಡಿ ನಾವು ಮತ್ತೆ ನಿಮ್ಗೆ ಸಂಪೂರ್ಣ ಮಾಹಿತಿನ ನಾನು ಒಂದು ದಿವಸ ಆದ್ಮೇಲೆ ಕೊಡ್ತೀನಿ. ದೊಡ್ಡದಲ್ಲ ಸಣ್ಣ ವಿಷಯ ಅನ್ನೋದಾದ್ರೆ ಏನ್ ಸರ್ ಹಂಗಾದ್ರೆ? ಇಲ್ಲ, ನಾನು ಅದನ್ನೇ ಹೇಳ್ತಿರೋದಪ್ಪ. ನಾವು ಯಾವುದೇ ಜಡ್ಜ್ಮೆಂಟ್ ತಾಂತಾ ಇಲ್ಲ. ನಾವು ಜಡ್ಜ್ಮೆಂಟ್ ತಾಂತಿಲ್ಲ. ಪೊಲೀಸ್ ಇಲಾಖೆ ಯಾವುದನ್ನು ಜಡ್ಜ್ ಮಾಡಲ್ಲ. ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾರೆ. ನಮಗೆ ಏನು ವಿಚಾರಗಳ ಬಗ್ಗೆ ಟೆಂಪಲ್ನವರು ತಿಳಿ ಹೇಳಿದ್ದಾರೆ, ಠಾಣಾಧಿಕಾರಿಯವರು ಪೊಲೀಸ್ ಅಧಿಕಾರಿಗಳು ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಇಲ್ಲ ನೋಡಿ, ಇದನ್ನು ತಮಗೂ ಗೊತ್ತಿರೋ ಹಾಗೆ ಬಹಳ ಪ್ರೈಮರಿ ಸ್ಟೇಜ್ ನಲ್ಲಿ ಇದೀವಿ. ಪೊಲೀಸ್ ಇಲಾಖೆ ಪ್ರಕಾರ ಇದು ನಮಗೆ ಪ್ರಥಮ ವರ್ತಮಾನ ವರದಿ ಸ್ಟೇಜ್ ನಲ್ಲಿ ನಾವು ಇದೀವಿ. ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡ್ತಾ ಇದೀವಿ. ಸಾಕ್ಷ್ಯಾಧಾರಗಳು ನಮ್ಗೆ ಯಾವ ತರ ಲೀಡ್ ಮಾಡುತ್ತೋ ಅದ್ರ ಬಗ್ಗೆ ನಾವು ಸಂಪೂರ್ಣವಾದ ಫರ್ಮ್ ಆದ ಒಂದು ಕ್ರಮ ನಾವು ಮಾಡ್ತೀವಿ. ಸರ್, ಈಗ ಬಳ್ಳಾರಿನಲ್ಲಿ ಮುಂಚೆ ಈ ತರ ವಾತಾವರಣ ಇದ್ದಿಲ್ಲ. ಈ ಒಂದು ಈಗಲೂ ಏನಾಗಿಲ್ಲ ಕೇಳಿ ಸರ್, ಈಗಲೂ ಏನಾಗಿಲ್ಲ, ಏನೂ ಆಗಿಲ್ಲ. ಈ ಬ್ಯಾನರ್ ಗಲಾಟೆ ಇದಾದ ನಂತರ ಬಿಜೆಪಿ ಕಾಂಗ್ರೆಸ್ ಕ್ಲಾಶಸ್ಗಳು ಇಲ್ಲ ನೋಡಿ, ಬೇರೆ ಬೇರೆ ದಿಕ್ಕಲ್ಲಿ ತಳಕ ಹಾಕೋ ಅಗತ್ಯ ಇಲ್ಲ. ದಯಮಾಡಿ ಕೇಳಿ. ಇದು ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ. ಆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನು ಆಯಾಮ ಇದೆ ಅಂತ ನಾವು ನೋಡ್ತೀವಿ, ತನಿಖೆ ಮಾಡ್ತೀವಿ. ಏನು ತನಿಖೆಯಲ್ಲಿ ಸ್ಪಷ್ಟ ಸಾಕ್ಷ್ಯಾಧಾರ ಏನು ಸಿಗ್ತದೆ ಅದ್ರ ಬಗ್ಗೆ ನಾವು ಕ್ರಮ ಮಾಡ್ತೀವಿ.